ಈ ವರ್ಷ ಯಾರೆಲ್ಲ KCET ಆಪ್ಷನ್ ಎಂಟ್ರಿ ಮಾಡಿ KCET ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ KCET ಪ್ರಾವಿಷನಲ್ ರಿಸಲ್ಟ್ ನಾಳೆ ಏನು ಅನೌನ್ಸ್ ಆಗ್ತಾ ಇದೆ ಅದು ನಾಳೆನೇ ಬರುತ್ತಾ ಅಥವಾ ಏನಾದರೂ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆಯಾ, ಮತ್ತು ಪ್ರಾವಿಷನಲ್ ರಿಸಲ್ಟ್ಗೂ ಫಸ್ಟ್ ರೌಂಡ್ಗೂ ಇರೋ ಡಿಫ್ರೆನ್ಸ್ ಏನು, ಮತ್ತು ಮಾಕ್ ರೌಂಡಲ್ಲಿ ನಮಗೆ ಸೀಟ್ ಸಿಕ್ಕಿಲ್ಲ, ಪ್ರಾವಿಷನಲಿ ಅಥವಾ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗುತ್ತಾ, ನನಗೆ ಮಾಕ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿತ್ತು ಫಸ್ಟ್ ರೌಂಡಲ್ಲೂ ಅದೇ ಒಂದು ಸೀಟ್ ಸಿಗುತ್ತಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜು ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆಯಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ KE ಅವರ ಶೆಡ್ಯೂಲ್ನ ಪ್ರಕಾರ ಫಸ್ಟ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟು ನಾಳೆ 11 ಗಂಟೆಗೆ ಅನೌನ್ಸ್ ಆಗುತ್ತೆ ಬೆಳಿಗ್ಗೆ. ಸೊ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಫಾರ್ಮ್ ಫಿಲ್ ಮಾಡೋದನ್ನ ಮಿಸ್ ಮಾಡಿಕೊಂಡ್ರೆ ಗ್ಯಾರಂಟಿ ಟಾಪ್ ಸೀಟ್ ಮಿಸ್ ಆಗ್ಬೋದು. ಸೊ ಫಾರ್ಮ್ ಫಿಲ್ ಮಾಡೋದಕ್ಕೆ ಲಿಮಿಟೆಡ್ ಟೈಮ್ ಮಾತ್ರ ಇರೋದು. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಈ ಒಂದು ಫಾರ್ಮ್ ಫಿಲ್ ಮಾಡಿದ್ರೆ ಬೆಂಗಳೂರು, ಮಂಗಳೂರು ಸೇರಿದಂತೆ 30+ ಲೊಕೇಶನ್ಸಲ್ಲಿ ಟಾಪ್ BTech ಸೀಟ್ ಪಡೆಯೋ ಅವಕಾಶ ಇರುತ್ತೆ. ನೀವು ಕಂಪ್ನೀಸ್ ಜೊತೆಗೆ ಪೇಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡೋ ಅವಕಾಶ ಇರುತ್ತೆ. ಇಲ್ಲಿ ಮಿನಿಮಮ್ ಸ್ಟೈಪೆಂಡ್ ಅಪ್ ಟು 30,000 ತನಕ ಸಿಗುತ್ತೆ, ಓಕೆನಾ. ಜೊತೆಗೆ ಪೇಡ್ ಇಂಟರ್ನ್ಶಿಪ್ಸ್ನು ಕೂಡ ನೀವು ಕ್ರ್ಯಾಕ್ ಮಾಡ್ಬೋದು ಈಸಿಯಾಗಿ. ಇದರ ಜೊತೆಗೆ ಸ್ಪೋರ್ಟ್ಸು, ಸ್ಟೂಡೆಂಟ್ ಕ್ಲಬ್ಸು ಮತ್ತು ಪ್ರೀಮಿಯಂ AI ಟೂಲ್ಸ್ಗೆ ಫ್ರೀಯಾಗಿ ಆಕ್ಸೆಸ್ನ ಕೊಡ್ತಾರೆ. ಸೊ ಇನ್ನೂ ಸಾಕಷ್ಟು ಆಪರ್ಚುನಿಟೀಸ್ಗಳಿದೆ. ಆದ್ದರಿಂದ ನಿಮ್ಮ ಫೈನಲ್ ಅಲಾಟ್ಮೆಂಟ್ ಬರೋದಕ್ಕಿಂತ ಮುಂಚೆ ಇದು ಲಾಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನನಗೆ ಮಾಕ್ ರೌಂಡಲ್ಲಿ ಏನು ಸಿಗುತ್ತೆ, ಆ ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಗುತ್ತಾ. ಸೊ ಇದಕ್ಕೆ ನಿಮಗೆ ಲೈವ್ ಪ್ರೂಫು ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರೆನ್ಸ್ ಆಗಿಟ್ಕೊಂಡು ಇದೊಂದನ್ನೇ ನೀವು ರೆಫರೆನ್ಸ್ ಆಗಿ ಇಟ್ಕೋಬೇಕಷ್ಟೇ, ಇನ್ನೇನೂ ಮಾಡೋದಕ್ಕಾಗಲ್ಲ. ಸೊ ಇದರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಮಾಕ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಚೇಂಜಸ್ ಆಗ್ಬೋದಾ ಇಲ್ವಾ. ಬಟ್ ಈ ವರ್ಷ ಈಗೇನು ಲಾಸ್ಟ್ ಇಯರ್ ಕಟ್ ಆಫಲ್ಲಿ ಮೆನ್ಷನ್ ಆಗಿದೆ, ಸೊ ಈ ವರ್ಷವೂ ಅಷ್ಟೇ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ, ಯಾರೂ ಕೂಡ ಹೇಳೋದಕ್ಕಾಗಲ್ಲ. ಜಸ್ಟ್ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ. ಸೊ ನೋಡಿ, ಈಗ ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿರೋದು ಮಾಕ್ ರೌಂಡ್ ಕಟ್ ಆಫ್ ಲಾಸ್ಟ್ ಇಯರು. ಸೊ ರೈಟ್ ಸೈಡಲ್ಲಿರೋದು ನಿಮಗೆ ಫಸ್ಟ್ ರೌಂಡ್ ಕಟ್ ಆಫು. ಈಗ ಯಾವುದೋ ಒಂದು ಕಾಲೇಜ್ ತೊಗೊತೀನಿ. ಸೊ ನಿಮಗೆ ಇನ್ನೊಂದು ಹೇಳ್ತೀನಿ, ಟಾಪ್ ಕಾಲೇಜಲ್ಲಿ ಆಲ್ಮೋಸ್ಟು ಕಟ್ ಆಫ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಜಾಸ್ತಿ. ಯಾಕಂದರೆ ಟಾಪ್ ಕಾಲೇಜ್ ಏನು ಮಾಡಿರ್ತಾರೆ ಸ್ಟೂಡೆಂಟ್ಸು, ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ಟಾಪ್ ಕಾಲೇಜ್ ಹಾಕಿರ್ತಾರೆ, ಅದರಲ್ಲಿ ಎಲ್ಲ ಬ್ರಾಂಚಸ್ನೂ ಹಾಕಿರ್ತಾರೆ. ಅವಾಗೇನಾಗುತ್ತೆ, ಅವ್ರ ರ್ಯಾಂಕ್ ಚೆನ್ನಾಗಿದ್ರು ಕೂಡ ಅವರು ಈಗ AML ಆಸ್ಪಿರೆಂಟ್ ಆಗಿರ್ತಾರೆ, ಬಟ್ ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋದು ಗೊತ್ತಿರಲ್ಲ. ಸೊ ಅದರಿಂದ AML, CS, EC, EEE, ಮೆಕ್ಯಾನಿಕಲ್ಲು ಆ ಟಾಪ್ ಕಾಲೇಜಲ್ಲಿ ಎಲ್ಲ ಬ್ರಾಂಚಸ್ನೂ ಹಾಕ್ಬಿಡ್ತಾರೆ. ಅವಾಗೇನಾಗುತ್ತೆ, ಮಾಕ್ ರೌಂಡಲ್ಲಿ ಯಾವುದೋ ಸಿವಿಲ್, EC ಅಥವಾ ಮೆಕ್ಯಾನಿಕಲ್ ಯಾವುದೋ ಸಿಗುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಅವ್ರೇನು ಮಾಡ್ತಾರೆ, ಸೊ ಟಾಪ್ ಕಾಲೇಜಲ್ಲಿ ಬ್ರ್ಯಾಂಚ್ ವೈಸ್ ಮಾಡ್ತಾ ಬರ್ತಾರೆ. ಅಂದರೆ ಈಗ BMSL CS ಮತ್ತು RVL CS ಮತ್ತು PESL CS ಮತ್ತು BITL CS, ಆಮೇಲೆ IS, ಆಮೇಲೆ EC, ಈ ರೀತಿ ಮಾಡ್ತಾ ಬಂದಾಗ ಸೊ ಚೇಂಜಸ್ ಆಗುತ್ತೆ. ಈಗ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಒಂದು ಕಾಲೇಜಲ್ಲಿ ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗಿದೆ ಚೆಕ್ ಮಾಡೋಣ. ಸೊ ವೆಯ್ಟ್ ಮಾಡಿ. E004 ಈಗ ಕ್ಯಾಟಗರಿ ವೈಸ್ ನೋಡ್ತಾ ಬರೋದಾ. ಸೊ ಸಿವಿಲ್ ಇಂಜಿನಿಯರಿಂಗಲ್ಲಿ 1 ಜನರಲ್ ನೀವು ನೋಡ್ತಾ ಇರ್ಬೋದು. ಸೊ 97,000 ಇದೆ, ಇಲ್ಲಿ 97,863 ಇದೆ. ಆಲ್ಮೋಸ್ಟು ಕಟ್ ಆಫ್ ನಿಮಗೆ 200 ಸಮಥಿಂಗ್ ವೇರಿಯೇಷನ್ಸ್ ಇದೆ. ನೆಕ್ಸ್ಟು 2A ಜನರಲ್ ನೋಡಿದ್ರೆ ನಿಮಗೆ ಸಿವಿಲಲ್ಲಿ 2A ಜನರಲ್ 86,000 ಇದೆ, ಇಲ್ಲಿ 87,000 ಇದೆ. ಸೊ ಇಲ್ಲಿ ಕಟ್ ಆಫು 1,000 ವೇರಿಯೇಷನ್ಸ್ ಇದೆ. ಅದೇ ರೀತಿ ನಿಮಗೆ CS ಜಾಸ್ತಿ ಸ್ಟೂಡೆಂಟ್ಸು ಕೇಳೋದಲ್ವಾ. ಸೊ CS ಕಂಪೇರ್ ಮಾಡೋಣ. ಈಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು 2A ಜನರಲ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ 11,000 ಇದ್ರೂ ಸಿಕ್ಕಿತ್ತು ಮಾಕ್ ರೌಂಡಲ್ಲಿ, ಬಟ್ ಈ ಫೈನಲ್ ಅಲಾಟ್ಮೆಂಟಲ್ಲಿ 10,000ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ನೀವು ನೋಡ್ತಾ ಇರ್ಬೋದು 34,000, ನೆಕ್ಸ್ಟ್ ಇಲ್ಲಿ 38,000, ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನಿಮ್ಗೆ ಅದೇ ರೀತಿ GML ಚೆಕ್ ಮಾಡೋಣ ಬೇಕಾದರೆ. ಸೊ GMಲ್ಲಿ ನಿಮಗೆ ಲಾಸ್ಟ್ ಇಯರ್ ಇದು ಹೇಳ್ತಾ ಇರೋದು ನಿಮಗೆ. ಸೊ ಲಾಸ್ಟ್ ಇಯರ್ 2025 ನಿಮ್ಮ ಸೀನಿಯರ್ಸ್ ಕಟ್ ಆಫು, ನಿಮ್ಮ ಈ ಒಂದು 2026 ಕಟ್ ಆಫ್ನ ನಿಮ್ಮ ಜೂನಿಯರ್ಸು ಯೂಸ್ ಮಾಡ್ಕೊತಾರೆ. ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕಿರ್ಬೋದು ಅಥವಾ ಕಟ್ ಆಫ್ನ ಚೆಕ್ ಮಾಡೋದಕ್ಕಿರ್ಬೋದು. ಸೊ ಆ ರೀತಿ ಯೂಸ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು GMಲ್ಲಿ 8,668 ಇದ್ರೂ ಸಿಕ್ಕಿತ್ತು, ಬಟ್ ಇಲ್ಲಿ 8,200 ಕ್ಲೋಸ್ ಆಗಿದೆ. ಈ ರೀತಿ ನಿಮಗೆ ಕಟ್ ಆಫ್ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ನೀವೇನಾದರೂ ಬಾರ್ಡ್ರಲ್ಲಿತ್ತು ಅಂದರೆ ನಿಮ್ಮ ರ್ಯಾಂಕೆ ಲಾಸ್ಟ್ ಕ್ಲೋಸಿಂಗ್ ರ್ಯಾಂಕ್ ಆಗಿತ್ತು ಅಂದರೆ ಆವಾಗ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು. ಸೊ ಕಾಲೇಜ್ ಕಟ್ ಆಫು 10,000 ಇದೆ, ನಿಮ್ಮ ರ್ಯಾಂಕು 6,000, 7,000 ಈ ರೀತಿ ಇದೆ ಅಂದರೆ ನೀವು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ 99% ಮಾಕ್ ರೌಂಡಲ್ಲಿ ಏನು ಸಿಕ್ಕಿತ್ತು ಫಸ್ಟ್ ರೌಂಡಲ್ಲೂ ಅದೇ ಸಿಗೋ ಚಾನ್ಸಸ್ ಇದೆ, ಓಕೆನಾ. ಸೊ ನೆಕ್ಸ್ಟು ಕೆಳಗಡೆ ಚೆಕ್ ಮಾಡೋಣ ಇನ್ನೊಂದಷ್ಟು ಕಾಲೇಜಸ್ನ. ಈಗ ಕೆಳಗಡೆ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ. ಸೊ E081 ಅಥವಾ ಇನ್ನು ಮೇಲ್ಗಡೆ ಚೆಕ್ ಮಾಡೋಣ.
E071 ಮೈಸೂರು ಕಾಲೇಜ್ ಒಂದು ಚೆಕ್ ಮಾಡ್ತೀನಿ. ಸೊ E071 ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡೋಣ, ಓಕೆನಾ. ಸೊ ಇದರಲ್ಲಿ E071 ಇದರಲ್ಲೂ ನಿಮಗೆ ಅದನ್ನೇ ಓಪನ್ ಮಾಡ್ಕೊತೀನಿ. ಸೊ ಈ ರೀತಿ ನಿಮಗೆ ಒಂದು ಟಾಪ್ ಕಾಲೇಜಲ್ಲಿ ಕಟ್ ಆಫು 500, 1000, 5000 ಈ ರೀತಿಯೂ ವೇರಿಯೇಷನ್ಸ್ ಆಗುತ್ತೆ. ಈಗ ಒಂದು ಟೈರ್ 2 ಅಥವಾ ಟೈರ್ 3 ಕಾಲೇಜು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಈಗ ಸಿವಿಲ್ ಇಂಜಿನಿಯರಿಂಗು 2A ಜನರಲ್ಲು ಎಷ್ಟು ನಿಮಗೆ ಆಲ್ಮೋಸ್ಟ್ ಸೇಮ್ ಇದೆ, 82,000. ಇಲ್ಲೂ ಕೂಡ 82,000, 432 ಇತ್ತು, 437 ಬಂದಿದೆ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ AML. ಸೊ ಇದರಲ್ಲಿ 23,000, ಇಲ್ಲೂ ಕೂಡ ಆಲ್ಮೋಸ್ಟ್ 23,000. ಇಲ್ಲಿ ಜಾಸ್ತಿ ವೇರಿಯೇಷನ್ಸ್ ಆಗಿಲ್ಲ. ನಾನು ಹೇಳಿದೆ ಅಲ್ವಾ, ಟಾಪ್ ಕಾಲೇಜಲ್ಲಿ ಆಲ್ಮೋಸ್ಟ್ ವೇರಿಯೇಷನ್ಸ್ ಜಾಸ್ತಿ ಆದರೆ ಟಾಪ್ ಕಾಲೇಜಲ್ಲಿ, ಓಕೆನಾ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬರೀ CS. ಸೊ ಇದರಲ್ಲಿ ಆಲ್ಮೋಸ್ಟು ನಿಮಗೆ ಇಲ್ಲಿ 22,997 ಇತ್ತು, ಇಲ್ಲಿ 22,739, ಆಲ್ಮೋಸ್ಟು ನಿಮಗೆ 200 ಸಮಥಿಂಗ್ ವೇರಿಯೇಷನ್ಸ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನೂ ವೇರಿಯೇಷನ್ಸ್ ಇಲ್ಲ, ಸೇಮ್ ಟು ಸೇಮ್ ಇದೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದರಲ್ಲಿ ನಿಮಗೆ 30,000 ಇತ್ತು, 30,000 ಇದ್ರೂ ಸಿಕ್ಕಿತ್ತು ಮಾಕ್ ರೌಂಡಲ್ಲಿ. ಬಟ್ ಇಲ್ಲಿ 27,000, ಆಲ್ಮೋಸ್ಟು 3,000 ಕಟ್ ಆಫ್ ರ್ಯಾಂಕ್ ವೇರಿಯೇಷನ್ಸ್ ಆಗಿದೆ. ನೆಕ್ಸ್ಟು ಮೆಕ್ಯಾನಿಕಲ್ ನೋಡ್ತಾ ಇರ್ಬೋದು ನೀವು, ಮೆಕ್ಯಾನಿಕಲ್ 76,000 ಮಾಕ್ ರೌಂಡಲ್ಲಿ ಇದ್ದರೂ ಸಿಗ್ತಾಯಿತ್ತು. ಬಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಎಷ್ಟು ಕ್ಲೋಸ್ ಆಗಿದೆ, 64,000 ಕ್ಲೋಸ್ ಆಗಿದೆ. ಈ ರೀತಿ ನೀವು ಲಾಸ್ಟ್ ಇಯರ್ ಕಟ್ ಆಫ್ನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಅಷ್ಟೇ. ಬಟ್ ಈ ವರ್ಷ ಎಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಹಾಕಿರ್ತಾರೆ, ಮತ್ತು ಈ ವರ್ಷ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ, ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಮತ್ತು ಸೀಟ್ಸ್ ಅವೈಲಬಿಲಿಟಿ ಎಷ್ಟಿರುತ್ತೆ ಆ ಒಂದು ಕಾಲೇಜಲ್ಲಿ, ಇದೆಲ್ಲ ಫ್ಯಾಕ್ಟರು ಕನ್ಸಿಡರ್ ಆಗಿ ನಿಮಗೆ ಕಟ್ ಆಫು ಇನ್ಕ್ರೀಸು ಡಿಕ್ರೀಸು ಆಗುವಂಥದ್ದು. ಸೊ ಇದನ್ನು KE ಅವರು ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಆ ರೀತಿ ಮಾಡೋದಿಲ್ಲ. ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಈಗ ಆ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇರುತ್ತೆ, ಸೊ ಎಷ್ಟು ಜನ ಆ ಒಂದು ಕಾಲೇಜ್ನ ಅವರ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ, ಎಷ್ಟು ಜನಕ್ಕೆ ಅಲಾಟ್ ಆಗಿರುತ್ತೆ. ಸೊ ಇದರಿಂದ ಕಟ್ ಆಫು ನಿಮಗೆ ರ್ಯಾಂಕ್ ಕ್ಲೋಸ್ ಆಗೋದು. ಮತ್ತು ತುಂಬ ಜನಕ್ಕೆ ಡೌಟ್ ಇರೋದು ಪ್ರಾವಿಸ್ನಲ್ ರಿಸಲ್ಟ್ಗೂ ಫೈನಲ್ ರಿಸಲ್ಟ್ಗೂ ಇರೋ ಡಿಫ್ರೆನ್ಸ್ ಏನು. ಸೊ ಈಗ ಪ್ರಾವಿಸ್ನಲ್ ರಿಸಲ್ಟ್ ಏನೋ ನಾಳೆ ಅನೌನ್ಸ್ ಮಾಡ್ತಾರೆ, ಫೈನಲ್ ಅಲಾಟ್ಮೆಂಟ್ ನಾಳಿದ್ದು ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ಏನಾದರೂ ವೇರಿಯೇಷನ್ಸ್ ಆಗುತ್ತಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ನೋಡಿ, ಪ್ರಾವಿಸ್ನಲ್ ರಿಸಲ್ಟಲ್ಲಿ ಏನು ಸಿಗುತ್ತೆ ನಾಳೆ ಅಂದರೆ 14th. ಸೊ ಆಲ್ಮೋಸ್ಟ್ 99% ಅದೇ ಒಂದು ಸೀಟು ನಿಮ್ಮ 15th ಅನೌನ್ಸ್ ಆಗುತ್ತಲ್ಲ, ಅಂದರೆ ಫೈನಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡು. ಸೊ ಸೇಮ್ ಇರುತ್ತೆ ಆಲ್ಮೋಸ್ಟು. ಏನಕ್ಕೆ ಪ್ರಾವಿಸ್ನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾಯಿದ್ದಾರೆ ಅಂದರೆ, ಅಕಸ್ಮಾತು ನಾಳೆ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡಿದಾಗ ನಿಮ್ಮ ರ್ಯಾಂಕು ಕರೆಕ್ಟಾಗಿ ಇದ್ದರೂ, ನೀವು ಆಪ್ಷನ್ ಕರೆಕ್ಟಾಗಿ ಮಾಡಿದ್ರು, ಆ ಒಂದು ಕಾಲೇಜ್ ಕಟ್ ಆಫು ನಿಮ್ಮ ರ್ಯಾಂಕಿಗಿಂತ ಜಾಸ್ತಿ, ಅಂದರೆ ಈಗ ನಿಮ್ಮ ರ್ಯಾಂಕು ಅರೌಂಡ್ 50,000 ಇರುತ್ತೆ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಿರೋದು ನಾನು. ನೀವು ಆಪ್ಷನ್ ಲಿಸ್ಟಲ್ಲಿ ಹಾಕಿರ್ತೀರ, ನಿಮ್ಮ ಕ್ಯಾಟಗರಿ GM ಆಗಿರುತ್ತೆ. ನೀವು ಕಟ್ ಆಫ್ನ ಚೆಕ್ ಮಾಡಿದಾಗ ಸೊ ಆ ಒಂದು ಕ್ಲೋಸಿಂಗ್ ರ್ಯಾಂಕು 60,000 ಇರುತ್ತೆ. ನೀವು ಆಪ್ಷನ್ ಲಿಸ್ಟಲ್ಲಿ ಹಾಕಿದರೆ ಆ ಒಂದು ಕಾಲೇಜ್ ನಿಮಗೆ ಸಿಗಬೇಕು, ಬಟ್ ಸಿಕ್ಕಿರಲ್ಲ. ಸೊ ಈ ರೀತಿ ಕೇಸಸ್ ಇರುತ್ತೆ ಅಲ್ವಾ. ಇದನ್ನು ನೀವು KEಗೆ ಮೇಲ್ ಮಾಡಿ ಅಥವಾ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಸೊ ಇದನ್ನು ಸಾಲ್ವ್ ಮಾಡ್ಕೋಬೋದು. ಅದನ್ನು ಫೈನಲ್ ಅಲಾಟ್ಮೆಂಟ್ ಅಂದರೆ 15th ಏನು ಅನೌನ್ಸ್ ಮಾಡ್ತಾರೆ, ಸೊ ಇದರಲ್ಲಿ ಚೇಂಜಸ್ನ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಅಥವಾ ನಿಮಗೆ ಟೆಕ್ನಿಕಲ್ ಎರರಿಂದ ರಿಸಲ್ಟ್ ಅನೌನ್ಸ್ ಆಗದೇ ಇದ್ದರೆ, ಈ ರೀತಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಫೈನಲ್ ಅಲಾಟ್ಮೆಂಟಲ್ಲಿ ಚೇಂಜಸ್ ಮಾಡ್ಕೊತಾರೆ, ಓಕೆನಾ. ಸೊ ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಸೊ ಜಾಸ್ತಿ ಏನು ಚೇಂಜಸ್ ಆಗೋದಿಲ್ಲ. 99% ನಿಮಗೆ ಪ್ರಾವಿಸ್ನಲ್ ರಿಸಲ್ಟಲ್ಲಿ ಏನು ಸಿಗುತ್ತೆ, ಫೈನಲ್ ರಿಸಲ್ಟಲ್ಲೂ ಕೂಡ ಅದೇ ಒಂದು ಸೀಟ್ ಸಿಗೋ ಚಾನ್ಸಸ್ ಇದೆ. ಸೊ ಈ ಒಂದು ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. NIT ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ.